ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಅವರ್ ಚಾನೆಲ್. ಲಾಸ್ಟ್ ವಿಡಿಯೋದಲ್ಲಿ ನಾನು ಲಾಗರಿಥಮ್ಸ್ನ ಲಾಗ್ ಟೇಬಲ್ ಇಲ್ಲದೆ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ವಿತಿನ್ ಎ ಮಿನಿಟ್ ಹೇಗೆ ಲಾಗ್ ಟೇಬಲ್ಲು ಯಾವುದು ಇಲ್ಲದೇ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋದಲ್ಲಿ ಆ್ಯಂಟಿ ಲಾಗರಿಥಮ್ಸ್ ಅಂದರೆ ಆಪೋಸಿಟ್ ಆಫ್ ದ ಲಾಗರಿಥಮ್ಸ್ನ ಹೇಗೆ ಆ್ಯಂಟಿ ಲಾಗ್ ಟೇಬಲ್ ಇಲ್ಲದೇ ಕ್ಯಾಲ್ಸಿ ಇಲ್ದೇನೆ ಯೂಸ್ ಮಾಡಿಕೊಂಡು ಫೈಂಡ್ ಔಟ್ ಮಾಡೋದನ್ನ ತಿಳ್ಕೊಳ್ಳೋಣ. ಬನ್ನಿ ಶುರು ಮಾಡೋಣ. ಹಾಗಾದ್ರೆ ಬನ್ನಿ, ವಾಟ್ ಈಸ್ ಆ್ಯಂಟಿ ಲಾಗರಿಥಮ್? ಆ್ಯಂಟಿ ಲಾಗ್ ಅಂದ್ರೆ ಏನು? ಸೇಮ್ ಆ್ಯಂಟಿ ಲಾಗ್ ಅಂದ್ರೆ ಲಾಗರಿಥಮ್ನ ಆಪೋಸಿಟ್ ಅಂದ್ರೆ ಆ್ಯಂಟಿ ಲಾಗ್. ಅಂದ್ರೆ ನಾವು ಈಕ್ವಲ್ಸ್ ತಗೊಂಡ್ರೆ ಈ ಕಡೆ ಲಾಗ್ ಇದ್ರೆ ಈ ಕಡೆ ಆ್ಯಂಟಿ ಲಾಗ್ ಆಗುತ್ತೆ. ಅದು ಟ್ರಾನ್ಸ್ಫರ್ ಆದರೆ ಜಸ್ಟ್ ಲೈಕ್ ಪ್ಲಸ್ ಇದ್ರೆ ಮೈನಸ್ ಆಗುತ್ತೆ, ಮಲ್ಟಿಪ್ಲಿಕೇಶನ್ ಅಲ್ಲಿ ಇದ್ರೆ ಡಿವೈಡ್ ಆಗುತ್ತೆ. ಅದೇ ತರ ಇದು ಸಹ ಲಾಗ್ ಇದ್ರೆ ಆ್ಯಂಟಿ ಲಾಗ್ ಆಗುತ್ತೆ. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳ್ದಾಗೇನೆ ಲಾಗ್ ಎಕ್ಸ್ ವ್ಯಾಲ್ಯೂ ಬರುತ್ತಲ್ಲ, ಒಂದು ವ್ಯಾಲ್ಯೂ, ಆ ವ್ಯಾಲ್ಯೂನ 10ಗೆ ಪವರ್ ಹಾಕಿದ್ರೆ ಬರೋ ಆನ್ಸರು ಆ್ಯಂಟಿ ಲಾಗ್ ಆಗಿರುತ್ತೆ. ಅಂದರೆ ಲಾಗ್ ಎಕ್ಸ್, ಈಗ ಲಾಗ್ 2 ಅಂತ ತಗೊಂಡ್ರೆ 0.3010, ಇದನ್ನ ಈ 0.3010 ಇದೆಯಲ್ಲ, ಇದು 0.3010 10ಗೆ ಪವರ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಬರೋ ಆನ್ಸರು 2 ಆಗಿರುತ್ತೆ, ಅಥವಾ ನಿಯರರ್ ಟು 1.99 ಆಗಿರುತ್ತೆ. 1.99 ಆಗಿರುತ್ತೆ. ಅಂದ್ರೆ ಸೇಮ್ ಇಂಟಿಗ್ರೇಷನ್ ಅಂದ್ರೆ ನಮ್ಗೆಲ್ಲ ಗೊತ್ತಿರೋ ಹಾಗೆ ಇಂಟಿಗ್ರೇಷನ್ ಈಸ್ ಆಪೋಸಿಟ್ ಆಫ್ ಡಿಫ್ರೆನ್ಸಿಯೇಷನ್. ಅದೇ ತರ ಲಾಗ್ ಈಸ್ ಆಪೋಸಿಟ್ ಆಫ್ ಆ್ಯಂಟಿ ಲಾಗ್. ನೆನ್ನೆ ಏನ್ ಮಾಡಿದ್ವಿ ಅದೇ ಮೆಥಡ್ನ ಇಲ್ಲೂ ಅಪ್ಲೈ ಮಾಡಬೇಕು. ಅದೇ ಮೆಥಡ್ನ ಮತ್ತೆ ಹೇಳ್ಕೊಡ್ತೀನಿ. ಅದೇ ತರ ಇನ್ನು ಒಟ್ಟು 3 ಮೆಥಡ್ಸ್ನ ಇವತ್ತು ಹೇಳ್ಕೊಡ್ತೀನಿ. ಒಂದು ಪಾಸಿಟಿವ್ ಆ್ಯಂಟಿ ಲಾಗ್ಗೆ, ಇನ್ನೊಂದು ನೆಗೆಟಿವ್ ಆ್ಯಂಟಿ ಲಾಗ್ಗೆ. ನೆಗೆಟಿವ್ ಆ್ಯಂಟಿ ಲಾಗ್ಸ್ಗೆ 2 ಮೆಥಡ್ಸ್ ಇರುತ್ತೆ. 2 ಮೆಥಡ್ಸ್ನು ಹೇಳ್ಕೊಡ್ತೀನಿ. ಫಸ್ಟ್ ಪಾಸಿಟಿವ್ ಆ್ಯಂಟಿ ಲಾಗ್ಸ್ನ ಕನ್ಸಿಡರ್ ಮಾಡಬೇಕು. ಅದಕ್ಕೂ ಮುಂಚೆ ಸೇಮ್ ನಾವು ಲಾಗಲ್ಲಿ ಯಾವ ಥರ 10 ವ್ಯಾಲ್ಯೂಸ್ನ ನೆನ್ಪಿಟ್ಕೊಂಡಿದ್ರೆ ಅದೇ ಥರ ಇಲ್ಲೂ ಕೂಡ ಒಂದು 10 to 11 ವ್ಯಾಲ್ಯೂಸ್ನ ನೆನ್ಪಿಟ್ಕೋಬೇಕಾಗುತ್ತೆ. ಆ ವ್ಯಾಲ್ಯೂಸ್ ಯಾವುದು ನೋಡೋಣ ಬನ್ನಿ. ಆ 10 ವ್ಯಾಲ್ಯೂಸು ಇದೇ ಆಗಿರುತ್ತೆ. ಇದನ್ನ ನಾವು ನೆನ್ಪಿಟ್ಕೊಳ್ಳೇಬೇಕು. ಇದಕ್ಕೆ ಯಾವುದು ಟ್ರಿಕ್ಸ್ ಅಂತ ಬರಲ್ಲ. ಲಾಗಲ್ಲಾದ್ರೆ ಟ್ರಿಕ್ಸ್ ಇತ್ತು, 2 ಕ್ಯೂಬು 3 ಕ್ಯೂಬು 3 ಸ್ಕ್ವೇರ್ 2 ಸ್ಕ್ವೇರ್ ಅಂತ ಬರ್ಕೊಬಿಡ್ತಿದ್ವಿ, ಲಾಗ್ 4ನ ಲಾಗ್ 6ನೆಲ್ಲ. ಆದರೆ ಇದರಲ್ಲಿ ಟ್ರಿಕ್ಸ್ ಬರಲ್ಲ. ಒಂದೇ ಒಂದು ಟ್ರಿಕ್ಸ್ ಬರುತ್ತೆ. ಏನಂದ್ರೆ ಲಾಗ್ ವ್ಯಾಲ್ಯೂನ ನೆನ್ಪಿಟ್ಕೊಂಡು ಅದನ್ನ ಇಲ್ಲಿಗೆ ರಿಲೇಟ್ ಮಾಡ್ಕೊಳ್ಳೋದು. ಹೇಗೆ ಅಂದ್ರೆ ಲಾಗ್ 2 ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ 0.3010. ಅದೇ ತರ ಆಂಟಿ ಲಾಗ್ ಆಫ್ 0.3010ನ ಲಾಗ್ 2 ನಿಯರ್ಲಿ 2 ಬಂದಿದೆ ನೋಡಿ. ಇದೇ ತರ ರಿಲೇಟ್ ಮಾಡ್ಕೋಬಹುದು. ಲಾಗ್ 5 0.6989 ಇದೆ, ಅಂದ್ರೆ ನಿಯರ್ಲಿ 0.7 ಅಂತ. ಆಂಟಿ ಲಾಗ್ ನೋಡೋದಾದ್ರೆ ಆಂಟಿ ಲಾಗ್ ಆಫ್ 0.75 ಇದೆ. ಈ ತರ ರಿಲೇಟ್ ಮಾಡ್ಕೊಳ್ಬೇಕಾದ್ರೆ ನೆನ್ಪಿಟ್ಕೋಬಹುದು. ಇದನ್ನ ಯೂಸ್ ಮಾಡ್ಕೊಂಡು ಯಾವುದೇ ಆಂಟಿ ಲಾಗ್ ನಂಬರ್ ಕೊಟ್ರು ಅದನ್ನ ಆಂಟಿ ಲಾಗ್ನ ಈಸಿಯಾಗಿ ಟೇಬಲ್ ಕ್ಯಾಲ್ಕುಲೇಟರ್ ಏನು ಇಲ್ಲದೆ ಈ 10 ವ್ಯಾಲ್ಯೂಸ್ ಇಂದನೇ ಪಟಾಪಟ್ ಅಂತ ಆನ್ಸರ್ನ ಫೈಂಡ್ ಔಟ್ ಮಾಡೋದು ನೋಡೋಣ. ಫಸ್ಟು ಪಾಸಿಟಿವ್ ಆಂಟಿ ಲಾಗ್ನ ನೋಡೋದಾದ್ರೆ ಪಾಸಿಟಿವ್ ಆಂಟಿ ಲಾಗ್ಸ್, ಫಾರ್ ಎಕ್ಸಾಂಪಲ್ ಫಸ್ಟ್ ಆಂಟಿ ಲಾಗ್ ಆಫ್ 4.926
ಈ ನಂಬರ್ದು ಆಂಟಿ ಲಾಗ್. ಇಲ್ಲಿ ಲಾಗ್ ತರ ಯಾವುದು ಸೈಂಟಿಫಿಕ್ ನೊಟೇಷನ್ ಅಲ್ಲಿ ಬರ್ಕೊಳ್ಳೋಂತ ಕೆಲಸ ಯಾವ್ದು ಇರಲ್ಲ. ಡೈರೆಕ್ಟ್ ಆಂಟಿ ಲಾಗ್ನ ಫೈಂಡ್ ಔಟ್ ಮಾಡ್ಬೋದು. ಯಾವುದೇ ನಂಬರ್ ಕೊಟ್ಟರು ಸಹ ಫಸ್ಟ್ ಆ ನಂಬರ್ ನೋಡ್ಕೋಬೇಕು. ಪಾಯಿಂಟ್ ಲೆಫ್ಟ್ ಸೈಡಲ್ಲಿ ಯಾವುದೇ ನಂಬರ್ ಸಿಂಗಲ್ ಡಬಲ್ ತ್ರಿಬಲ್ ಯಾವ ಡಿಜಿಟ್ ಇದ್ರೂ ಆ ಡಿಜಿಟ್ನ ಫಸ್ಟು 10 ಪವರ್ಗೆ ಬರೆದು ಬಿಡಬೇಕು. 10 ಪವರ್ 4. ನೆಕ್ಸ್ಟ್ ಉಳಿದಿರೋ ನಂಬರ್ ಪಾಯಿಂಟ್ ರೈಟ್ ಸೈಡಲ್ಲಿ ಉಳಿದಿರೋ ನಂಬರ್ಗೆ ಮಾತ್ರ ನಾವು ನೆಕ್ಸ್ಟ್ ಆಂಟಿ ಲಾಗ್ನ ತಗೋಬೇಕು. ಆಂಟಿ ಲಾಗ್ ಆಫ್ 0.926 ತಗೋಬೇಕು. ಆಂಟಿ ಲಾಗ್ ಆಫ್ 0.926 ಹೇಗೆ ತಗೊಳ್ಳೋದಂದ್ರೆ ಆಂಟಿ ಲಾಗ್ ಆಫ್ 0.9 ಫಸ್ಟ್ ತಗೋಬೇಕು. ಆಂಟಿ ಲಾಗ್ ಆಫ್ 0.90 ಇದು ಫಸ್ಟ್ ತಗೋಬೇಕು. ಅದಕ್ಕೆ ಆ್ಯಡ್ ಮಾಡಬೇಕು. ಉಳಿದಿರೋ ನಂಬರ್ ಏನು 0.026 ಇಂಟು ಸೇಮ್ ಲಾಗ್ ಯಾವ ಥರ ಮಾಡಿದ್ವಿ ಅದೇ ಥರ ಆಂಟಿ ಲಾಗ್ ಈ ನಂಬರ್ ಯಾವುದ್ರ ಮಧ್ಯೆ ಬರುತ್ತೆ 0.926 0.9 ಮತ್ತು 0.99 ಮಧ್ಯೆ ಬರುತ್ತೆ. ಇವೆರಡರದ್ದು ಡಿಫ್ರೆನ್ಸ್ ಮಾಡಬೇಕು. ಅಂದರೆ 9.77 ಮೈನಸ್ 7.94 ಈ ಡಿಫ್ರೆನ್ಸ್ನ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆಂಟಿ ಲಾಗ್ ವ್ಯಾಲ್ಯೂ ಬರುತ್ತೆ. ಇಂಟು 10 ಪವರ್ 4 ಮರಿಬಾರ್ದು, ಅದು ಮರೆತರೆ ವ್ಯಾಲ್ಯೂನೇ ತಪ್ಪಾಗುತ್ತೆ. ಆಂಟಿ ಲಾಗ್ ಆಫ್ 0.9 ಏನು 7.94 ಪ್ಲಸ್ 0.026 ಇಂಟು ಡಿಫರೆನ್ಸ್ ಮಾಡಿದ್ರೆ 9.77 ಮೈನಸ್ 7.94 1.83 ಬರುತ್ತೆ. ಇಂಟು 10 ಪವರ್ 4. ಇಷ್ಟು ಸಿಂಪ್ಲಿಫೈ ಮಾಡಿದ್ರೆ ಆನ್ಸರ್ ಸಿಂಪ್ಲಿಫೈ ಮಾಡಬೇಕು. 0.026 ಅಲ್ಲ, ಇದು 0.26. ಇನ್ನು ಸಿಂಪ್ಲಿಫೈ ಮಾಡಿದ್ರೆ 8.41 ಬರುತ್ತೆ. 415 ಬರುತ್ತೆ ಆನ್ಸರು. ನೀವು ಇದೇ ನಂಬರ್ಗೆ ಆಂಟಿ ಲಾಗ್ ಟೇಬಲ್ ಅಲ್ಲಿ ನೋಡಿದ್ರೆ 92ಗೆ 6 ಕಾಲಮಲ್ಲಿ ನೋಡಿದ್ರೆ 8433 ಇದೆ. 8433 ಇದೆ, ಅಂದರೆ 8.43 ಆನ್ಸರು. ಅಪ್ರಾಕ್ಸಿಮೇಟ್ ಆಗಿ ಜಾಸ್ತಿ ಏನು ಡಿಫ್ರೆನ್ಸ್ ಬರಲ್ಲ. ಈ ಮೆಥಡಲ್ಲೂ ಕರೆಕ್ಟಾಗಿ ಆನ್ಸರ್ ಬರುತ್ತೆ. ಈಗ ಇನ್ನೊಂದು ನಂಬರ್ ತಗೊಳ್ಳೋಣ. ಆಂಟಿ ಲಾಗ್ ಆಫ್ 2 ನಂಬರ್ ತಗೊಳ್ಳೋಣ. ಅಂದರೆ 11.8998. ಪಾಯಿಂಟ್ ಲೆಫ್ಟ್ ಸೈಡ್ 2 ಡಿಜಿಟ್, ಪಾಯಿಂಟ್ ರೈಟ್ ಸೈಡ್ 4 ಡಿಜಿಟ್ ನಂಬರ್ನ ತಗೊಂಡಿದ್ದೀವಿ. ಈಗ ಸೇಮ್ ಸಿಮಿಲರ್ ಅದೇ ಥರ ಫಸ್ಟು ಪಾಯಿಂಟ್ ಲೆಫ್ಟ್ ಸೈಡಲ್ಲಿರೋ ಡಿಜಿಟ್ನ 10ಗೆ ಪವರ್ ರೈಸ್ ಮಾಡೋಣ. 10 ಪವರ್ 11. ನೀವು ಕೇಳ್ಬೋದು ನೆಗೆಟಿವ್ ನಂಬರ್ ಇದ್ರೆ ಏನು ಮಾಡೋದು ಅಂತ. ನೆಗೆಟಿವ್ ನಂಬರ್ನ ನೆಕ್ಸ್ಟ್ ಪಾರ್ಟ್, ಈ ವಿಡಿಯೋದಲ್ಲಿ ನೆಕ್ಸ್ಟ್ ಪಾರ್ಟಲ್ಲಿ ಹೇಳ್ಕೊಡ್ತೀನಿ. ಉಳಿದಿದ್ದನ್ನ ಆಂಟಿ ಲಾಗ್ ಆಫ್ 0.8998 ಅಂತ ಬರ್ಕೋಬೇಕು. ಈ 0.8998ನ ಫಸ್ಟು ಆಂಟಿ ಲಾಗ್ ಆಫ್ 0.8ನ ಕಂಡುಹಿಡ್ಕೋಬೇಕು. ಅದೆಲ್ಲ ಗೊತ್ತಿದೆ ವ್ಯಾಲ್ಯೂ. ಅದು ಆಂಟಿ ಲಾಗ್ ಆಫ್ 0.8 6.31
ಪ್ಲಸ್ ಉಳಿದಿರೋ 0.998ನ ಹಾಗೆ ಬರ್ಕೋಬೇಕು ಇಂಟು ಈ 0.8998 ಯಾವುದ್ರ ಮಧ್ಯೆ ಡಿಫ್ರೆನ್ಸಲ್ಲಿ ಬರುತ್ತೆ 0.8 ಮತ್ತೆ 0.9 ಈ ಆಂಟಿಲಾಗ್ಸ್ ಮಧ್ಯೆ ಡಿಫ್ರೆನ್ಸ್ ಅಲ್ಲಿ ಬರುತ್ತೆ. ಅದಕ್ಕೆ ಅದನ್ನ ಡಿಫ್ರೆನ್ಸ್ ಮಾಡೋಣ. 7.94 ಮೈನಸ್ 6.31 ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 0.998 ಇಂಟು 7.94 ಮೈನಸ್ 6.31 1.63 ಬರುತ್ತೆ. ಓವರ್ ಆಲ್ ಸಿಂಪ್ಲಿಫೈ ಮಾಡಿದ್ರೆ 7.9367 ಬರುತ್ತೆ. ಇದನ್ನ ಟೇಬಲ್ ಅಲ್ಲಿ ಚೆಕ್ ಮಾಡಿದ್ರೆ 7925 ಇದೆ, 7.925 ಇದೆ, ನಮಗೆ 7.93 ಬಂದಿದೆ. ಎರಡು ಆನ್ಸರು ಅಪ್ರಾಕ್ಸಿಮೇಟ್ ಆಗಿ ಎರಡು ಆನ್ಸರ್ ಈಕ್ವಲ್ ಆಗಿದೆ. ಈ ಮೆಥಡ್ ಇಂದ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಾದ್ರೂ ಈಸಿಯಾಗಿ ನಾವು ಆನ್ಸರ್ನ ಬರಿಬೋದು. ಆಂಟಿಲಾಗ್ ಲಾಗು ಈಸಿಯಾಗಿ ಟೈಮ್ ಸೇವಿಂಗ್ ಮಾಡ್ಕೊಂಡು ಬರಿಬೋದು. ಈಗ ನೆಗೆಟಿವ್ ಲಾಗರಿಥಮ್ಸ್ ಆಂಟಿ ಲಾಗರಿಥಮ್ಸ್ ಬಂದ್ರೆ ನೆಗೆಟಿವ್ ಆಂಟಿಲಾಗ್ಸ್ ಒಂದೊಂದು ಪ್ರಾಬ್ಲಮ್ಸ್ ಅಲ್ಲಿ ಆಂಟಿಲಾಗ್ಸ್ ನಂಬರ್ ನೆಗೆಟಿವ್ ಬಂದಿರುತ್ತೆ ವ್ಯಾಲ್ಯೂ. ಫಾರ್ ಎಕ್ಸಾಂಪಲ್ -1.2333 ಅಂತ ತಗೊಂಡ್ರೆ 233 ಅಂತ ತಗೊಂಡ್ರೆ ವ್ಯಾಲ್ಯೂ ನೋಡಿದ ತಕ್ಷಣ ನೆಗೆಟಿವ್ ಬಂದಿದೆ, ಬೇರೆ ಏನೋ ಮಾಡಬೇಕು, ಲಾಕ್ ಟೇಬಲ್ ಆಂಟಿ ಲಾಕ್ ಟೇಬಲ್ ಇಲ್ಲದೆ ಮಾಡೋಕ್ಕಾಗಲ್ಲ ಅಂತ ಗಾಬರಿ ಆಗೋ ಅಂತ ಅವಶ್ಯಕತೆ ಇಲ್ಲ. ಈಸಿಯಾಗಿ ಮಾಡ್ಬೋದು. ಯಾಕಂದ್ರೆ ಹೇಗೆ ಅಂದ್ರೆ ಈ ನಂಬರ್ ಡೆಸಿಮಲ್ ನಂಬರ್ನ ಸ್ಪ್ಲಿಟ್ ಮಾಡ್ಕೋಬೇಕು 2 ಪಾರ್ಟ್ಸ್ ಆಗಿ. ಫಸ್ಟ್ ನಂಬರ್ -1 ಪ್ಲಸ್ ಆಫ್ ಮೈನಸ್ 0.233 ಸಿಂಪಲ್ ಅಡಿಷನ್ ಆಗಿ ಡಿವೈಡ್ ಮಾಡ್ಕೊಂಡಿದ್ದೀನಿ ಎರಡು ಡೆಸಿಮಲ್ ನಂಬರ್ನ 2 ಪಾರ್ಟ್ಸ್ ಆಗಿ. ಈ -1ಗೆ -1ನ ಆ್ಯಡ್ ಮಾಡಬೇಕು ಈ ಪಾರ್ಟ್ಗೆ, ಫಸ್ಟ್ ಪಾರ್ಟ್ಗೆ ಆ್ಯಡ್ ಮಾಡಬೇಕು. ಈ ಸೆಕೆಂಡ್ ಪಾರ್ಟ್ಗೆ +1ನ ಆ್ಯಡ್ ಮಾಡಬೇಕು. ಹೋಲ್ ನಂಬರ್ ಇರೋ ಪಾರ್ಟ್ಗೆ -1ನ ಆ್ಯಡ್ ಮಾಡಬೇಕು. ಡೆಸಿಮಲ್ ಇರೋ ಪಾರ್ಟ್ ರಿಮೈನಿಂಗ್ ಪಾರ್ಟ್ಗೆ +1ನ ಆ್ಯಡ್ ಮಾಡಬೇಕು. ಅವಾಗ ಏನು ಬರುತ್ತೆ, ಈ -1 ಆ್ಯಡ್ ಆದರೆ -2 ಆಗುತ್ತೆ. ಪ್ಲಸ್ ಇಲ್ಲಿ 1 ಮೈನಸ್ ಪ್ಲಸ್ ಇದ್ರೆ ಸಬ್ಸ್ಟ್ರಾಕ್ಷನ್ ಆಗುತ್ತೆ. ಇದನ್ನ ಡಿಫರೆನ್ಸ್ ತಗೊಂಡ್ರೆ 1 - 0.233 ತಗೊಂಡ್ರೆ 0.767 ಪಾಸಿಟಿವ್ ನಂಬರ್ ಬರುತ್ತೆ. ಈ ಬಂದಿರೋ -2ನ 10⁻² ಅಂತ ಬರ್ಕೋಬೇಕು. ಇಲ್ಲಿ ಬಂದಿರೋ ಡೆಸಿಮಲ್ ನಂಬರ್ಗೆ ಆಂಟಿಲಾಗ್ನ ಕಂಡುಹಿಡಿಯಬೇಕು. 0.767 ಸೇಮ್ ಪ್ರೀವಿಯಸ್ ಮೆಥಡ್ನ ಅಪ್ಲೈ ಮಾಡಿದ್ರೆ ಆಂಟಿಲಾಗ್ ಆಫ್ 0.7 ಇಲ್ಲೇ ಇದೆ 5.01 ಪ್ಲಸ್ ಉಳಿದಿರೋ ನಂಬರ್ 0.67 ಇಂಟು ಈ 0.76 ಯಾವ್ದ್ರ ಡಿಫ್ರೆನ್ಸ್ ಅಲ್ಲಿ ಬರುತ್ತೆ 0.8 ಮತ್ತೆ 0.7ನ ಡಿಫ್ರೆನ್ಸ್ ಅಲ್ಲಿ ಬರುತ್ತೆ. ಡಿಫ್ರೆನ್ಸ್ ಮಾಡಿದ್ರೆ 6.31 ಮೈನಸ್ 5.01 ಇಂಟು 10⁻². ಇದು ಓವರ್ ಆಲ್ ಸಿಂಪ್ಲಿಫೈ ಮಾಡಿದ್ರೆ 5.881 ಬರುತ್ತೆ. ಅಂದ್ರೆ ಆಂಟಿಲಾಗ್ ಆಫ್
ಮೈನಸ್ 1.233 ಆಂಟಿಲಾಗ್ ಏನಂದ್ರೆ 5.881 ಇಂಟು 10⁻⁻2 ಇದರ ಆಂಟಿಲಾಗ್ ಆಗಿರುತ್ತೆ. ನಾವು ಇದನ್ನ ಪಾಯಿಂಟ್ ಶಿಫ್ಟ್ ಮಾಡ್ಬೇಕಾದ್ರೆ ಬರ್ಕೋಬಹುದು 0.05881 ಅಂತ ಸೈಂಟಿಫಿಕ್ ನೋಟೇಶನ್ ಪ್ರಕಾರ ಬರೆದ್ರೆ ಈ ತರ ಆಗುತ್ತೆ. ಪಾಯಿಂಟ್ ನ ಶಿಫ್ಟ್ ಮಾಡಿದ್ರೆ ಈ ತರ ಬರುತ್ತೆ. ಇನ್ನೊಂದು ಡಿಫ್ರೆಂಟ್ ನಂಬರ್ ತಗೊಳ್ಳೋಣ. ಆಂಟಿಲಾಗ್ ಆಫ್ ನಂಬರ್ ತಗೊಳ್ಳೋಣ -18.1003 ಈ ನಂಬರ್ನ ತಗೊಳ್ಳೋಣ. ಸೇಮ್ ಇದನ್ನ ಡಿಫ್ರೆಂಟ್ ಆಗಿ 2 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದ್ರೆ -18 ಮೈನಸ್ ಆಫ್ 0.1003 ಬರುತ್ತೆ. ಹೋಲ್ ನಂಬರ್ಗೆ -1 ಆ್ಯಡ್ ಮಾಡಬೇಕು, ಡೆಸಿಮಲ್ ನಂಬರ್ಗೆ +1 ಆ್ಯಡ್ ಮಾಡಬೇಕು. ಬರೋ ಆನ್ಸರ್ ಏನಾಗಿರುತ್ತೆ? -1 -18 ಅಂದರೆ -19 ಆಗುತ್ತೆ. ಪ್ಲಸ್ ಇಲ್ಲಿ ಬರುವಂತ ಆನ್ಸರ್ ಡಿಫ್ರೆನ್ಸ್ ತಗೊಂಡ್ರೆ 1 - 0.1003 ಅಂದ್ರೆ 0.8997 ಬರುತ್ತೆ. ಈಗ ಸೇಮ್ ಆಂಟಿಲಾಗ್ ಆಫ್ 0.8997 ನಾವು ನೋಡಬೇಕು. ಮಲ್ಟಿಪ್ಲೈಯಲ್ಲಿ 10 ಪವರ್ ರೈಸ್ ಮಾಡಬೇಕು -19. ಆಂಟಿಲಾಗ್ ಆಫ್ 0.8 ನೋಡೋದು 6.31 ಪ್ಲಸ್ ರಿಮೈನಿಂಗ್ 0.997 ಹಾಗೆ ಬರ್ಕೋಬೇಕು. ಈ 0.8997 ಯಾವ್ದ್ರ ಡಿಫ್ರೆನ್ಸ್ ಅಲ್ಲಿ ಬರುತ್ತೆ? 0.9 ಮತ್ತೆ 0.8 ಅಲ್ಲಿ ಡಿಫ್ರೆನ್ಸ್ ತಗೊಂಡ್ರೆ -6.31. ಓವರ್ ಆಲ್ ಸಿಂಪ್ಲಿಫೈ ಮಾಡಿದ್ರೆ 7.9351 ಇಂಟು 10⁻⁻19 ಬರುತ್ತೆ ಆನ್ಸರು. ಪವರ್ ಜಾಸ್ತಿ ಇದ್ರೆ ಪಾಯಿಂಟ್ ನ ಶಿಫ್ಟ್ ಮಾಡಕ್ಕೆ ಕಷ್ಟ ಆಗ್ಬೋದು. ಸೈಂಟಿಫಿಕ್ ನೋಟೇಶನ್ ಅಲ್ಲೇ ಆನ್ಸರ್ ಇಟ್ರೆ ಟೈಮ್ ಸೇವ್ ಆಗುತ್ತೆ, ಕ್ಯಾಲ್ಕುಲೇಷನ್ಗೂ ಈಸಿ ಆಗುತ್ತೆ. ಈಗ ನಾ ಮಾಡಿರೋ ಆಂಟಿಲಾಗ್, ಪಾಸಿಟಿವ್ ಆಂಟಿಲಾಗ್ ಆ್ಯಂಡ್ ನೆಗೆಟಿವ್ ಆಂಟಿಲಾಗ್ ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಅರ್ಥ ಆಗಿದ್ರೆ ಇನ್ನೊಂದು ನಂಬರ್ ಆಂಟಿಲಾಗ್ -363.1097 ಇದನ್ನ ನೀವೇ ಸಾಲ್ವ್ ಮಾಡ್ಬಿಟ್ಟು ಕಮೆಂಟಲ್ಲಿ ಎಷ್ಟು ಬಂತು ಆನ್ಸರ್ ಅಂತ ತಿಳಿಸಿ. ಇದೇ ರೀತಿ ಯೂಸ್ಫುಲ್ ಆಗಿರೋ ವಿಡಿಯೋಸ್ ನಮ್ಮ ಚಾನೆಲಿಂದ ಬೇಕಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಿಂದ ಫಸ್ಟ್ PUCದು PCMB ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ 4 ಸಬ್ಜೆಕ್ಟಿಂದ ಚಾಪ್ಟರ್ಸ್ನ ಸ್ಟಾರ್ಟ್ ಮಾಡ್ತೀನಿ. ಎಲ್ಲ ಒನ್ ಶಾರ್ಟ್ ವಿಡಿಯೋಸ್ ಬಿಡ್ತೀನಿ. ಅದಕ್ಕಾಗಿ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ. ನಮಸ್ಕಾರ.